ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಒಂದು ಶಿಕ್ಷಕರ ನೇಮಕಾತಿ ಬಗ್ಗೆ ಮಹತ್ವದ ಮಾಹಿತಿ ನೋಡಿ ಫ್ರೆಂಡ್ಸ್. ಶಿಕ್ಷಣ ಕ್ಷೇತ್ರದ ಬಲವರ್ಧನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ. 65,000 ಕೋಟಿ ರೂಪಾಯಿ ವಿನಿಯೋಗ, 18,000ಕ್ಕೂ ಹೆಚ್ಚು ಶಿಕ್ಷಕರ ನೇಮಕಾತಿಗೆ ಶೀಘ್ರದಲ್ಲೇ ಅಧಿಸೂಚನೆ. ಯಾವ್ಯಾವ ಫೀಲ್ಡ್ಗೆ 1 to 8th ಎಷ್ಟು, 9th 10th PUC ಎಷ್ಟು ಅಂತ ಒಂದು ಅಂದಾಜು ಇದೆ. ನೋಡೋಣ ಬನ್ನಿ. ಸೊ ನೋಡಿ, ಇಲ್ಲಿ 2024ರಲ್ಲಿ 14,499 ಪದವಿ ಪ್ರಾಥಮಿಕ ಶಿಕ್ಷಕರ ನೇಮಕಾತಿ ಮಾಡಲಾಗಿದೆ. ಆಮೇಲೆ ನೋಡಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 5,267 ಮತ್ತು ಇತರೆ ಪ್ರದೇಶಗಳಲ್ಲಿ 5,000 ಶಿಕ್ಷಕರ ನೇಮಕಾತಿ ಮಾಡಲಾಗುತ್ತಿದೆ. ಸುಮಾರು 10,000 ಪೋಸ್ಟುಗಳ ಒಂದು ನೇಮಕಾತಿ ಮಾಡುವ ವಿಚಾರವನ್ನು ಹೊಂದಿದ್ದಾರೆ. ಯಾಕಂದರೆ ಈಗ ನೆಕ್ಸ್ಟ್ TET ಆಗುತ್ತೆ. TET ಮುಗಿದ ನಂತರ ಈ ಒಂದು ಅಧಿಸೂಚನೆ ಬರೋ ಸಾಧ್ಯತೆ ಇದೆ. ಸೊ ಅದಕ್ಕೆ ಮತ್ತೆ ನೋಡಿ, ನೆಕ್ಸ್ಟ್ ಏನೈತೆ ಅಂದರೆ, ಚಾನಲ್ಗೆ ಹೊಸಬರಾಗಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿರಿ, ನೆಕ್ಸ್ಟು 800 ಹೊಸ PU ಉಪನ್ಯಾಸಕರ ನೇಮಕಾತಿ ಮಾಡಲಾಗಿದೆ ಮತ್ತು ಹೊಸದಾಗಿ 18,000ಕ್ಕೂ ಹೆಚ್ಚು ಶಿಕ್ಷಕರ ನೇಮಕಾತಿ ಅಧಿಸೂಚನೆ ಹೊರಡಿಸಲಾಗುತ್ತಿದೆ. ಇನ್ನು ಅನುದಾನಿತ ಶಾಲೆಗಳಿಗೆ 5,000 ಶಿಕ್ಷಕರ ಹುದ್ದೆಗಳನ್ನು ನೇಮಕ ಮಾಡಲು ಅನುಮತಿ ನೀಡಲಾಗಿದೆ ಎಂದು CM ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ. ಟೋಟಲ್ ಆಗಿ 18,000 ಶಿಕ್ಷಕರ ನೇಮಕಾತಿ ಅಂತ ತಿಳಿಸಿದ್ದಾರೆ. ಸೊ ಇದರಲ್ಲಿ ಹಂತವಾಗಿ ಒಂದು ಅಧಿಸೂಚನೆ ಬರುವಂಥ ಸಾಧ್ಯತೆಗಳು ಇವೆ. ಸೊ ಏನೇ ಇರಲಿ, ನೀವು TETಯನ್ನು ಪಾಸ್ ಮಾಡ್ಕೊಳ್ಳಿ. ಒಂದು ವೇಳೆ TET ಪಾಸ್ ಆಗದೇ ಇದ್ದರೆ CTET ಅಂತ ಒಂದು ಸೆಂಟ್ರಲ್ TET ಬರುತ್ತೆ, ಅದರಲ್ಲೂ ಪಾಸ್ ಆದರೂ ನಡೆಯುತ್ತೆ. ಎರಡರಲ್ಲಿ ಒಂದು ಪಾಸ್ ಆದರೂ ಸಾಕು, ನೀವು ಟೀಚರ್ಸ್ ಎಕ್ಸಾಮ್ ಬರೆಯೋಕ್ಕೆ ಎಲಿಜಿಬಲ್ ಆಗ್ತೀರಾ. ಇದಿಷ್ಟು ಮಾಹಿತಿ. TET ಮತ್ತು CTET ಬಗ್ಗೆ ಮಾಹಿತಿ ಬೇಕಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ಮಾಡಿದ್ದೀನಿ. ಅಲ್ಲಿ ಈಸಿಯಾಗಿ ನೆನಪಿರುವಂಥ ಟ್ರಿಕ್ಸ್ಗಳನ್ನು ಮಾಡಿದ್ದೀನಿ. ಸೊ ಅದನ್ನೆಲ್ಲವನ್ನು ತಿಳ್ಕೊರಿ ಅಂತ ಹೇಳ್ತಾ, ಇದಿಷ್ಟು ಮಾಹಿತಿ ಫ್ರೆಂಡ್ಸ್. ಮತ್ತೇನಾದರೂ ಮಾಹಿತಿ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್ ಫ್ರೆಂಡ್ಸ್.